ನಮಸ್ತೆ ಸ್ನೇಹಿತರೆ, ನಾನು ಇವತ್ತಿನ ದಿನ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಆ್ಯಪ್ ಬಗ್ಗೆ ಮಾಹಿತಿ ನೀಡಲು ವಿಡಿಯೋ ಮಾಡುತ್ತಿದ್ದೇನೆ. ಏನಪ್ಪ ಅನ್ನಂದ್ರೆ, ಈಗ ಆಧಾರ್ ಕಾರ್ಡ್ನಾಗೆ ಫೋನ್ ನಂಬರ್ ಲಿಂಕ್ ಮಾಡಿಸ್ಬೇಕು. ಒಂದು ಹಳೆ ನಂಬರ್ ಇರುತ್ತೆ, ಅಥವಾ ಸಿಮ್ ಕಳೆದೋಗಿರುತ್ತೆ, ಅಥವಾ ಬೇರೆದವ್ರ ಯಾರ ಹತ್ರನೂ ನಂಬರ್ ಇರುತ್ತೆ. ಈಗ ಅದನ್ನು ನಾವು ನಮ್ಮ ನಂಬರ್ನ ಆ್ಯಡ್ ಮಾಡಿಸ್ಬೇಕು. ಫೋನ್ ನಂಬರನ್ನು ಎಲ್ಲಿಗೆ ಹೋಗ್ತೀವಿ? ಒಂದು ಜಿಲ್ಲಾ ಕೇಂದ್ರಗಳಿಗೆ ಅಥವಾ ತಾಲೂಕು ಕೇಂದ್ರಗಳಿಗೆ, ಇಲ್ಲಂದ್ರೆ ಆಧಾರ್ ಎನ್ರೋಲ್ಮೆಂಟ್ ಸೆಂಟ್ರಿಗೆ, ಇಲ್ಲ ಪೋಸ್ಟ್ ಆಫೀಸ್ಗೆ ಹಿಂಗೆ ಹೋಗ್ತೀವಿ. ಹಿಂಗೆ ಹೋಗೋ ಬದಲು ಹೋದ್ನೇನಂದ್ರೆ ಅವ್ರು ಅಲ್ಲಿ ಲೈನ್ ನಿಂದಿರಬೇಕು, ಕೆಲಸ ಬಿಟ್ಟು ಹೋಗಬೇಕು, ಎಲ್ಲ 108 ತೊಂದರೆಗಳಿರ್ತಾವೆ. ಅವರು ಸರ್ವರ್ ಇಲ್ಲಪ್ಪ ಅಂತಂದ್ರೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಇನ್ನೊಂದು ದಿವಸ ಬನ್ನಿ ಅಂತಂದು ಹೇಳಿ ಕಳಿಸ್ತಾರೆ. ಇದೆಲ್ಲ ಟೆನ್ಷನ್ ಮಾಡೋದಕ್ಕಿಂತ ನಿಮ್ಮ ಫೋನ್ನಲ್ಲಿ ನೀವು ಯಾವುದೇ ನಂಬರನ್ನು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಬೋದು. ಅದು ಜಸ್ಟ್ ನೀವು 75 ರೂಪಾಯಿ ಕೊಡಬೇಕಾಗುತ್ತೆ, ಗೌರ್ಮೆಂಟ್ ಫೀಸ್ ಇರುತ್ತೆ. ಅದನ್ನು ನಿಮ್ಮ ಅಕೌಂಟ್ಲಿದ್ದ ಫೋನ್ಪೇ, ಗೂಗಲ್ ಪೇ ಇಲ್ಲ ಯಾವುದಾದ್ರಲಿಂತನೂ ಕಟ್ಟಾಗುತ್ತೆ. ಯಾವುದ್ರಲ್ಲಿದ್ದಾದರೂ ಪೇ ಮಾಡ್ಬೋದು. ಒನ್ ಟೈಮ್ ಪೇ ಮಾಡಿದರೆ ನಿಮಗೆ ಫೋನ್ ನಂಬರ್ ಲಿಂಕ್ ಆಗುತ್ತೆ. ಇದನ್ನು ಯಾವ ರೀತಿಯಪ್ಪ ಮಾಡೋದಂದರೆ, ಮೊದಲಿಗೆ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿದ ಮೇಲೆ ಸರ್ಚ್ ಮಾಡಿರಿ ಆಧಾರ್ ಆ್ಯಪ್. ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಈ ಆ್ಯಪು, ಆಧಾರ್ ಅಲ್ಲ, ಮೇಲ್ಗಡೆ ಆಧಾರ್ ಅಂತಂದೇಳಿ ಇಲ್ಲಿ ಇದು ಗೌರ್ಮೆಂಟ್ ಕಡೆಯಿಂದನೇ ರಿಲೀಸ್ ಮಾಡಿದಂಥ ಆ್ಯಪು. ಇದನ್ನೇನು ಮಾಡಬೇಕು? ಇನ್ಸ್ಟಾಲ್ ಮಾಡಿರಿ ನಿಮ್ಮ ಫೋನಲ್ಲಿ. ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಕೊಡಿ. ಓಪನ್ ಕೊಟ್ಟ ಮೇಲೆ ಪರ್ಮಿಷನ್ ಎಲ್ಲ ಕೇಳುತ್ತೆ, ಪರ್ಮಿಷನ್ ಎಲ್ಲ ಓಕೆ ಮಾಡಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಇದೆಯಲ್ಲ, ಇದನ್ನು ಓಕೆ ಮಾಡಿ ನೆಕ್ಸ್ಟ್ ಕೊಟ್ಕೊಂತ ಬನ್ನಿ. ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತಾ. ಆಧಾರ್ ನಂಬರ್ ಆರ್ ವರ್ಚುವಲ್ ID. ಐ ಆಮ್ ರೆಡಿ ವಿತ್ ಮೈ ಆಧಾರ್. ಓಕೆ, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಕಂಟಿನ್ಯೂ ಕೊಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮ್ಮದು ಯಾವ ಸಿಮ್ಮಿಗೆ ಈಗ ಎಟ್ ಪ್ರೆಸೆಂಟ್ ಲಿಂಕ್ ಐತಿ ಆಧಾರ್ ಕಾರ್ಡ್, ಆ ಸಿಮ್ಮಿಗೆ SMS ಹೋಗುತ್ತೆ. ಓಕೆ ಕೊಡಿ. ವೆರಿಫೈ ಆಗುತ್ತೆ, ವೆಯ್ಟ್ ಮಾಡಿ. ವೆರಿಫೈ ಆದಮೇಲೆ ಕಂಟಿನ್ಯೂ ಟು ಫೇಸ್ ಅಥೆಂಟಿಫಿಕೇಷನ್ ಅಂತ ಕೇಳುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇನಿಷಿಯೇಟ್ ಫೇಸ್ ಅಥೆಂಟಿಫಿಕೇಷನ್ ಗುಡ್ ಲೈಟಿಂಗ್ ಕಂಡೀಷನ್ನಲ್ಲಿರಬೇಕು, ಬೆಳಕಿರೋಂಥ ಪ್ರದೇಶದಲ್ಲಿರಬೇಕು, ಯಾವುದೇ ಕತ್ಲ ಇರಬಾರ್ದು. ಬೆಳಕು ಬೀಳುವಂಥ ಪ್ರದೇಶದಲ್ಲಿ ಬೆಳಕಿರಬೇಕು. ಮತ್ತು ಫೇಸ್ ಮಾಸ್ಕು, ಇವು ಸ್ಪೆಕ್ಟ್ಸು ಏನಾರು ಹಾಕ್ಕೊಂಡಿದ್ದೇನೆಂದ್ರೆ ಅವ್ನು ರಿಮೂವ್ ಮಾಡಿಬಿಡ್ರಿ, ತೆಗೆದುಬಿಡ್ರಿ. ಅದಾದಮೇಲೆ ಇನಿಷಿಯೇಟ್ ಫೇಸ್ ಅಥೆಂಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಫೋಟೋ ಬರುತ್ತೆ, ಕಣ್ಣು ಮುಚ್ಚೋದು ತೆಗೆಯೋದು ಮಾಡಿರಿ. ಫೇಸ್ ಅಥೆಂಟಿಫಿಕೇಷನ್ ಕೊಟ್ಟ ಮೇಲೆ ಫೆಚ್ಚಿಂಗ್ ಡೀಟೇಲ್ಸ್, ಗೆಟ್ ಯುವರ್ ಆಧಾರ್ ರೆಡಿ ಅಂತ ಇರುತ್ತೆ. ಪ್ರೊಸೀಡ್ ಕೊಡಿ. ನೀವು ಒಂದು ಪಿನ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದು ನಿಮಗೆ ನೆನಪಿರುವಂಥ ಒಂದು 6 ನಂಬರಿನ ಪಿನ್ ಕ್ರಿಯೇಟ್ ಮಾಡ್ಕೊರಿ. ಫೋನ್ಪೇ, ಗೂಗಲ್ ಪೇ ಇಟ್ಟಿರ್ತೀರಲ್ಲ, ಆ ಥರ ಯಾವ ನಂಬರ್ ಆದರೂ ಆಗ್ಬೋದು. ಓಕೆ ಕೊಟ್ಟ ಮೇಲೆ ನೆಕ್ಸ್ಟ್ ಕೊಟ್ಕೊತ ಬನ್ನಿ. ಇಲ್ಲಿ ಈ ಥರ ಇಂಟರ್ಫೇಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮದು ಆಧಾರ್ ಕಾರ್ಡಿಂದು. ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೊಬೈಲ್ ನಂಬರ್ ಅಪ್ಡೇಟು, ಅಡ್ರೆಸ್ ಅಪ್ಡೇಟು, ನೇಮ್ ಅಪ್ಡೇಟು, ಇಮೇಲ್ ಅಪ್ಡೇಟು. ಇದು ಇಮೇಲ್ ಅಪ್ಡೇಟು ಇನ್ನೂ ನೆಕ್ಸ್ಟ್ ಬಿಡ್ತಾರೆ, ಇನ್ನೂ ಬಿಟ್ಟಿಲ್ಲ. ನೇಮ್ ಅಪ್ಡೇಟ್ ಕೂಡ ನೆಕ್ಸ್ಟ್ ಬಿಡ್ತಾರೆ. ಅಡ್ರೆಸ್ ಅಪ್ಡೇಟು ಅದನ್ನು ಕೂಡ ನೆಕ್ಸ್ಟ್ ಬಿಡ್ತಾರೆ ಮುಂದೆ ಅಪ್ಡೇಟ್ ಬಿಟ್ಟ ಮೇಲೆ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ನೋಡ್ತೀರಿ. ಮೊಬೈಲ್ ನಂಬರ್ ಅಪ್ಡೇಟ್ ದಿಸ್ ರಿಕ್ವೆಸ್ಟ್ ವಿಲ್ ಟೇಕ್ ಅಬೌಟ್ 5 minutes. ಅಂದರೆ
ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋಕೆ ಒಂದು 5 ನಿಮಿಷದಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಮೇಲೆ ಪ್ರೊಸೆಸಿಂಗ್ ಟೈಮು 30 ದಿವಸದೊಳಗೆ, ಮ್ಯಾಕ್ಸಿಮಮ್ 30 ದಿವಸ ಅಂತಲೂ ಕೊಡ್ತಾರೆ. ಒಂದು 2-3 ಡೇಸ್ನಾಗ ಆಗಿಬಿಡುತ್ತೆ. ಪ್ರೊಸೆಸಿಂಗ್ ಫೀ ₹75 ಗೌರ್ಮೆಂಟ್ ಚಾರ್ಜಸ್, ಅದನ್ನು ನೀವು ಪೇ ಮಾಡಬೇಕಾಗುತ್ತೆ. ಈಗ ಎಲ್ಲಿ ಹೋದ್ರೂ ಪೇ ಮಾಡಲೇಬೇಕು. ಅದೇ ರೀತಿ ಈಗ ಇದು 75, ಯಾವುದೇ ರೀತಿಯ ಚಾರ್ಜಸ್ ಎಕ್ಸ್ಟ್ರಾ ಕಟ್ಟಾಗಲ್ಲ. ₹75 ವಿತ್ GST ಎಲ್ಲ ಸೇರಿ ₹75 ಕಟ್ಟಾಗುತ್ತೆ. ರಿಕ್ವೈರ್ಮೆಂಟ್ಸ್ಮೆಂಟ್ ನಿಮಗೆ ಏನೇನು ಬೇಕು, ಹೊಸ ಮೊಬೈಲ್ ನಂಬರ್ ಇರಬೇಕು, ಏನೇನು ಇರಬೇಕು. ಮತ್ತು ನೆಕ್ಸ್ಟ್ ಹೊಸ ಮೊಬೈಲ್ ನಂಬರ್ ವೆರಿಫಿಕೇಷನ್ ತೊಗೊಂತ ಫೇಸ್ ಅಥೆಂಟಿಫಿಕೇಷನ್ ಕೇಳುತ್ತಾ, ಪೇಮೆಂಟ್ ಮಾಡಬೇಕು, ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಕೊಡಿರಿ. ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ಹೇಳುತ್ತೆ ಯುವರ್ ಕರೆಂಟ್ ರಿಜಿಸ್ಟರ್ಡ್ ನಂಬರ್ ಈಸ್, ನಿಮ್ಮದು ಹಳೆ ನಂಬರ್ ಇರುತ್ತೆ. ಅದಾದಮೇಲೆ ನೀವು ಮೊಬೈಲ್ ನಂಬರ್ ಹಾಕ್ಬೇಕು ನೀವು. ಓಕೆ, ನೀವು ಮೊಬೈಲ್ ನಂಬರ್ ಹಾಕಿದ ಮೇಲೆ ಸೆಂಡ್ OTP ಅಂತ ಕೇಳುತ್ತೆ. ಮತ್ತು OTP ಬರುತ್ತೆ. OTP ಹಾಕಿ. OTP ಹಾಕಿದ ನಂತರ ಫೇಸ್ ಅಥೆಂಟಿಫಿಕೇಟ್ ಅಂತ ಕೇಳುತ್ತೆ. ಓಕೆ ಕೊಡಿ. ಪ್ರೊಸೀಡ್. ಮತ್ತು ನೀವು ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಕು. ಕಣ್ಣು ಬ್ಲಿಂಕ್ ಮಾಡಿರಿ. ಫೇಸ್ ಅಥೆಂಟಿಫಿಕೇಟೆಡ್ ಆದಮೇಲೆ ಮತ್ತು ನಿಮಗೆ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಕನ್ಫರ್ಮ್ ಆ್ಯಂಡ್ ಪೇ ಅಂತಂದು ಓಕೆ ಮಾಡಿದ ಮೇಲೆ ವೆಯ್ಟ್ ಮಾಡಿ. ಇಲ್ಲಿ ನಿಮ್ಮದು ಆಪ್ಷನ್ ಏನೇನಿರುತ್ತೆ, ಇಲ್ಲಿ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಸೂಪರ್ ಮನಿ, ನಿಮ್ದು ಯಾವ್ಯಾವ ಯು ಪಿ ಐ ನಿಮ್ಮದು ಲಿಂಕ್ ಆಗಿರ್ತಾವೆ ನಿಮ್ಮ ಫೋನ್ನಲ್ಲಿ, ಅವೆಲ್ಲ ತೋರಿಸ್ತಾ ಇದೆ. ಆದರೆ ನೀವು ಯಾವುದು ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಟರೆ ಅಮೌಂಟ್ ಪೇ ಆಗುತ್ತೆ. ಪೇ ಆದ ನಂತರ ನಿಮ್ಮ ಅಕೌಂಟ್, ನಿಮ್ಮದು ಹಳೆ ನಂಬರ್ ಚೇಂಜ್ ಆಗಿ ಹೊಸ ನಂಬರ್ ಆ್ಯಡ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ SVC ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.